ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಡೆಯಿಂದ ನಡೆಸಿದಂಥ ಒಂದು ಎಕ್ಸಾಮ್ ಏನಿದೆಲ್ಲ ಫೆಬ್ರವರಿ ತಿಂಗಳ ವಿದ್ಯಾರ್ಥಿಗಳಿಗೆ 7 ಮತ್ತು 8ನೇ ತಾರೀಕಿನಂದು ಒಂದು ಇಂಡಿಯಾದಾದ್ಯಂತ ಒಂದು 2020ರಲ್ಲಿ ಪರೀಕ್ಷೆಗಳು ನಡೀತು ಅಂತ ಹೇಳ್ಬೋದಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಬಹುತೇಕ ಅಭ್ಯರ್ಥಿಗಳು ರಿಸಲ್ಟ್ ಯಾವಾಗ ಬರುತ್ತೆ, ಕ್ಯಾನ್ಸರ್ ಯಾವಾಗ ಪ್ರಕಟ ಮಾಡ್ತಾರೆ ಹಾಗೆ ಅಂತೆಲ್ಲ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನು ಕೆಲವೊಂದು ಅಭ್ಯರ್ಥಿಗಳಿಗೆ ಒಂದು ಮಾಹಿತಿ ಕೂಡ ಪ್ರಕಟ ಆಗಿರುವಂಥದ್ದು ಫೆಬ್ರವರಿ 25ರಂದು ಈ ಒಂದು ವಿಡಿಯೋನ ಈ ಸಮಯದಲ್ಲಿ ಮಾಡ್ತಿದ್ದೀವಿ. ಬಟ್ ಇಲ್ಲಿ ರೀ ಎಕ್ಸಾಮ್ ಪಬ್ಲಿಕ್ ನೋಟಿಫಿಕೇಶನ್ ನೋಟಿಸ್ ಅಂತ ಏನು ಮಾಹಿತಿನ ಕೊಟ್ಟಿದ್ದಾರಲ್ಲ, ಪ್ರಮುಖವಾದ ಹೊಸ ಅಪ್ಡೇಟ್ ಅನ್ಬೋದು. ಇಲ್ಲಿ ಕೂಡ ಗಮನಿಸ್ತಾ ಇರ್ತೀರ ಸ್ಕ್ರೀನ್ ಮುಖಾಂತರ ಕೂಡ ಒಂದು ಅಭ್ಯರ್ಥಿಗಳು ರೀ ಎಕ್ಸಾಮ್ ಅಂತ ಏನು ಮಾಹಿತಿನ ಕೊಟ್ಟರೆ ಇದು ಯಾರಿಗೆ ಅನ್ವಯ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಲ್ಲಿ ಒಂದು ಡೌಟ್ಸ್ ಗೊಂದಲಗಳು ಬರ್ತಿರೋದಾಗಿರುತ್ತೆ. ಕಾಮನ್ ಆಗಿ ಕ್ಯಾನ್ಸರ್ ರಿಸಲ್ಟ್ ಒಂದು ಯಾವಾಗ ಪ್ರಕಟ ಆಗುತ್ತೆ ಅಂತ ವೆಬ್ಸೈಟ್ ನೀವು ಚೆಕ್ ಮಾಡ್ತಿರೋ ಸಂದರ್ಭದಲ್ಲಿ ಇದೀಗ ಒಂದು ಹೊಸದಾಗಿ ಈ ರೀತಿಯಾಗಿ ಫೆಬ್ರವರಿ 24ನೇ ತಾರೀಕಿನ ಒಂದು ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. 25ನೇ ತಾರೀಕು ಇವತ್ತು ಎಲ್ಲ ಕಡೆ ಅಂದರೆ ಬರ್ತಿರುವಂಥದ್ದು ಈ ಮಾಹಿತಿ. ಸೊ ಇದೇನು ಎತ್ತ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದಾಗಿ ಯೂಟ್ಯೂಬ್ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋಂಥವ್ರು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ CTT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪಡ್ಕೊಳ್ಳೋದಕ್ಕೆ ಕನ್ನಡದಲ್ಲಿ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಶೇರ್ ಕೂಡ ಮಾಡಿ. ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಹೆಚ್ಚುವರಿ ಒಂದು ಕ್ವಿಕ್ ಇನ್ಫಾರ್ಮೇಷನ್ ಅಪ್ಡೇಟ್ಸ್ಗಾಗಿ ಅಲ್ಲಿ ಕೂಡ ಫಾಲೋ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಪೇಜ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಹೆಚ್ಚುವರಿ ಮಾಹಿತಿನ ಅಲ್ಲಿ ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ದೀವಿ. ಇದೀಗ ಒಂದು ವಿದ್ಯಾರ್ಥಿಗಳು ಸ್ಕ್ರೀನ್ ಮುಖಾಂತರ ಗಮನಿಸ್ತಾ ಇರ್ತಾರೆ. ಪಬ್ಲಿಕ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಫೆಬ್ರವರಿ 24, 2026 ಅಂತೇಳಿ ಕೊಟ್ಟಿದ್ದಾರಲ್ಲ. ಪ್ರಮುಖವಾಗಿ ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಡೆಯಿಂದ ಒಂದು 21ನೇ ಒಂದು ಅಂದರೆ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ 21ನೇ ಆವೃತ್ತಿಯಲ್ಲಿ ಒಂದು ಎಕ್ಸಾಮನ್ನು ನಡೆಸ್ತಿರು ಅಂತ ಹೇಳ್ಬೋದಾಗಿರುವಂಥದ್ದು 21ನೇ ಸಲ. ಸೊ ಈ ಒಂದು CTT ಎಕ್ಸಾಮ್ ಏನಿದೆಯಲ್ಲ, ಇದು ಫೆಬ್ರವರಿ 7ನೇ ತಾರೀಕು 8ನೇ ತಾರೀಕಿನಂದು 2020ರಲ್ಲಿ ಭಾನುವಾರದಂದು ಪೇಪರ್ 1 ಮತ್ತು ಪೇಪರ್ 2 ಅಂದರೆ ಶನಿವಾರ ಭಾನುವಾರ 2 ದಿನದಂದು ಈ ಒಂದು ಪರೀಕ್ಷೆಗಳು ನಡೆಸಿರು ಅಂತ ಹೇಳ್ಬೋದಾಗಿರುವಂಥದ್ದು. ಕೆಲವೊಂದು ಕಾರಣಗಳಿಂದಾಗಿ ಸೊ ಪ್ರಮುಖವಾಗಿ ಒಂದು ಎಕ್ಸಾಮ್ ಏನು ನಡೀತಲ್ಲ ಫೆಬ್ರವರಿ ತಿಂಗಳು 7ನೇ ತಾರೀಕು 2026ರಂದು ಕೆಲವೊಂದು ಸೆಂಟರ್ಸ್ ಅಂದರೆ ಪೇಪರ್ 2 ಎಕ್ಸಾಮ್ ಏನಿದೆಯಲ್ಲ, ಈ ಒಂದು 2 ಸೆಂಟರ್ಗಳೇನು ಮೆನ್ಷನ್ ಮಾಡಿದಾರಲ್ಲ ಅವರು ಸೆಂಟರ್ ಡೀಟೇಲ್ಸ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ 2 ಸೆಂಟರ್ಗಳಲ್ಲಿ ಆ ಒಂದು ಪರೀಕ್ಷೆ ಅಂತಕ್ಕಂಥದ್ದು ನಡೆದಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಒಂದು ಪೇಪರ್ 2 ಎಕ್ಸಾಮು ಈ 2 ಸೆಂಟರ್ಗಳು ನಡೆದಿಲ್ಲ. ಈ ಒಂದು ಕಾರಣಕ್ಕೆ ಈ ಸೆಂಟರ್ಗಳಲ್ಲಿ ಮಾತ್ರ ಈ ಒಂದು ಪರೀಕ್ಷೆಯನ್ನು ಬರೀದಿರುವಂಥ ಅಭ್ಯರ್ಥಿಗಳಿಗೆ ಇದು ಸಂಬಂಧಪಡುತ್ತೆ. ಈಗಾಗಲೇ ನೀವು ಎಕ್ಸಾಮನ್ನು ಬರೆದಿದ್ದೀರಾ ಅಥವಾ ನಿಮ್ಮ ಸೆಂಟ್ರಲ್ಲಿ ಎಕ್ಸಾಮ್ ಆಗಿದೆ, ನೀವು ಅಟೆಂಡ್ ಮಾಡಿಲ್ಲ ಅಂದರೆ ಅದು ನಿಮಗೆ ಸಂಬಂಧಪಡೋದಿಲ್ಲ. ಪ್ರಮುಖವಾಗಿ ಯಾರಿಗೆ ಅಂದರೆ ಈ ಒಂದು 2 ಸೆಂಟರ್ ಇತ್ತಲ್ಲ, ಈ 2 ಸೆಂಟರ್ಗಳಲ್ಲಿ ಎಕ್ಸಾಮೇ ಕಂಡಕ್ಟ್ ಮಾಡೋಕ್ಕಾಗಿಲ್ಲ ಅವತ್ತು. ಈ ಥರ ಒಂದು ಆಡಳಿತಾತ್ಮಕ ಕಾರಣಗಳಿಂದ ಅಂತ ಮಾಹಿತಿನ ಕೊಟ್ಟಿದ್ರೆ ಸಂಡೇ ಅಂದರೆ ಮಾರ್ಚ್ 1, 2026ಕ್ಕೆ ಈ ಎಕ್ಸಾಮನ್ನು ನಿಗದಿ ಮಾಡಿದ್ದೀವಿ ಅಂತ ಅವ್ರ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಅಂತಕ್ಕಂಥ ಏನಿರುತ್ತಲ್ಲ ಅದನ್ನು ಕೂಡ ಒಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟ ಕೂಡ ಮಾಡಿರುವಂಥದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಏನೋ ಆಗಿರ್ತಿರಲ್ಲ, ಲಾಗಿನ್ ಆಗೋದ್ರ ಮುಖಾಂತರ ಹೊಸದಾಗಿ ಒಂದು ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ. ಅದನ್ನೆಲ್ಲ ಒಂದು ಅಭ್ಯರ್ಥಿಗಳಿಂದ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡ್ಕೋಬೋದಿರುತ್ತೆ. ಯಾವುದೇ ರೀತಿ ಒಂದು ಪರೀಕ್ಷಾ ಕೇಂದ್ರವನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಇದುವರೆಗೂ ಯಾವುದೇ ಪರೀಕ್ಷೆನ ಬರೀದಿರುವಂಥ ಅಭ್ಯರ್ಥಿಗಳು ಇರ್ತಿರಲ್ಲ, ಒಂದು CTT ಎಕ್ಸಾಮ್ ಫೆಬ್ರವರಿ 7ನೇ ತಾರೀಕಿನದು ಈ ಒಂದು ಪೇಪರ್ 2ಗೆ ಸಂಬಂಧಪಟ್ಟಂತೆ ಈ 2 ಸೆಂಟರ್ಗಳಲ್ಲಿ ಪ್ರಮುಖವಾಗಿ ನೀವು ಎಕ್ಸಾಮನ್ನು ಬರೆದಿಲ್ಲ ಅಂತಂದರೆ ಅಥವಾ ಈ 2 ಸೆಂಟರಲ್ಲಿ ಎಕ್ಸಾಮ್ ಇತ್ತು ನಿಮ್ಮದು ಅನ್ನೋ ಸಂದರ್ಭದಲ್ಲಿ ನಿಮಗೆ ಅವಕಾಶ ಇರೋದಾಗಿರುತ್ತೆ. ಮತ್ತು ಯಾವುದೇ ಅವಕಾಶನೂ ಕೂಡ ಕೊಡೋದಿಲ್ಲ ಅಂತೆಲ್ಲ ಅವ್ರ ಮಾಹಿತಿನ ಇಲ್ಲಿ ತಿಳಿಸಿರೋದಾಗಿರುತ್ತೆ. ಮತ್ತು ಇತರ ಯಾವುದೇ ಒಂದು ಮಿಸ್ ಮಾಡಿಕೊಂಡು ಕೂಡ ಮತ್ತೆ ಅವಕಾಶನೂ ಕೂಡ ಇರೋದಿಲ್ಲ ಅಂತಲೂ ಇಲ್ಲಿ ತಿಳಿಸಿರುವಂಥದ್ದಾಗಿರುತ್ತೆ. ಈ ಒಂದು ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್